ಎಲ್ಲೋ ಕಿಲಾಡೀಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋದಲ್ಲಿ ಬಂದು ಏನಪ್ಪಾ ಅಂತಂದ್ರೆ ಒಂದು ಹೆಲ್ದಿ ಆಗಿರುವಂತ ಪೌಡರ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಅಂಡ್ ಯಾಕೆ ಅಂತಂದ್ರೆ ನಾನು ಸ್ಟೋರಿ ಹೇಳ್ತೀನಿ ಗಾಯ್ಸ್, ಮುಂದೆ ಹೇಳ್ತೀನಿ. ಫಸ್ಟ್ ನಾವು ಇಂಟ್ರೋನ ತಗೊಂಡ್ಬಿಡೋಣ. ಓಕೆ ಬನ್ನಿ, ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿದೇನೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಓಕೆ ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಬರ್ತಾ ಇನ್ನು ತೀಟೆ ಮರಿ ಆಗ್ಬಿಟ್ಟಿದೆ. ಈ ಮರಿ ಸೈಲೆಂಟ್ ಮರಿ ಹೋಗಿ ತೀಟೆ ಮರಿ ಆಗ್ತಾ ಇದೆ. ಇಟ್ಸ್ ಓಕೆ, ಏನು ಮಾಡಕ್ಕಾಗಲ್ಲ, ಮಕ್ಳಂದ್ರೇನೆ ಹಂಗೆ ಅಲ್ವಾ, ಅದು ಪರವಾಗಿಲ್ಲ. ಓಕೆ ಬನ್ನಿ ಗೈಸ್, ಈಗ ನಾನು ಪೌಡರ್ ಮಾಡಕ್ಕೆ ಏನೇನು ತಗೊಂಡಿದ್ದೀನಿ ಅದೆಲ್ಲ ನನಗೆ ಪ್ರತಿಯೊಂದು ತೋರಿಸಿನಿಂದ ಎಷ್ಟೊಂದು ಐಟಮ್ಸ್ ನನಗೆ ಇಲ್ಲಿ ಸಿಗ್ಲಿಲ್ಲ ಗೈಸ್, ಖಾಲಿಯಾಗಿದೆ ಅಂತಂದ್ರು. ಸೊ ಇಟ್ಸ್ ಓಕೆ, ಈಗ ಅದೆಲ್ಲ ಏನು ಬೇಡ ಸದ್ಯಕ್ಕೆ, ಹೋಗ್ಲಿ. ಅಟ್ಲೀಸ್ಟ್ ಏನ್ ಸಿಕ್ಕಿದ್ವಿ ಅದ್ರೆಲ್ಲ ಸ್ಟಾರ್ಟ್ ಮಾಡೋಣ, ಇಲ್ಲಾಂದ್ರೆ ಅದು ಸಿಗೋವರೆಗೂ ವೇಟ್ ಮಾಡೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ರೆ ಅದನ್ನು ಮಾಡಕ್ ಆಗಲ್ಲ ಅಂತ ಅನ್ಕೊಂಡು ವೇಟ್ ಮಾಡ್ತಾನೆ ಇದ್ರೆ ಸ್ವಲ್ಪ ಏನೋ ಲೇಟ್ ಆಗಿ ಆಗ್ತಾನೆ ಇರುತ್ತೆ. ಪಾಪುನ ಕಳಿಸ್ಬಿಟ್ಟೆ ತಾನ್ವಿ ಜೊತೆ ಹೋಗಿ ಇಟ್ಕೊಂತೇಳಿ ಸಖತ್ತು ತೀಟೆ ಮಾಡ್ತಾ ಇದ್ದೆ. ಅದಕ್ಕೋಸ್ಕರ ಸರಿ, ಇವಾಗ ಏನ್ ಸಿಕ್ಕಿದೆ ಅದ್ರಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನಾನು ಮಾಡಕ್ ರೆಡಿ ಆಗಿದ್ದೀನಿ. ಅಂಡ್ ಯಾಕೆ ಅಂತಂದ್ರೆ ನನ್ನ ವೆಯ್ಟ್ ಗೇನ್ ಆಗ್ತಿದೆ ಗೈಸ್, ತುಂಬಾನೇ ವೆಯ್ಟ್ ಗೇನ್ ಆಗ್ತಾ ಇದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಒಂದ್ ಸ್ವಲ್ಪನಾದ್ರೂ ತಡಿಯೋಣ ಅಂತ ಹೇಳಿ ನಾನು ಈ ತರ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮಾಡೋದ್ರಿಂದ ಹಂಗೆ ಪಾಪುಗೂ ಹೆಲ್ಪ್ ಆಗುತ್ತೆ, ಪಾಪುಗೂ ನಾನು ತಿನ್ನಿಸ್ಬೋದು. ಸೊ ಅದಕ್ಕೆ ಈ ಪೌಡರ್ ಮಾಡ್ತಾ ಇದ್ದೀನಿ. ಬನ್ನಿ, ಏನೇನು ಯೂಸ್ ಮಾಡ್ತೀನಿ, ಯಾವ ಪೌಡರ್, ಯಾವ ಕಾಳು ಎಲ್ಲ ಯೂಸ್ ಮಾಡ್ತಿದ್ದೀನಿ ಅಂತ ನಾನು ನಿಮಗೆ ಪ್ರತಿಯೊಂದು ತೋರಿಸ್ತೀನಿ. ಓಕೆ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಷ್ಟು ಸತಿ ಸ್ಟಾರ್ಟ್ ಮಾಡೋದು. ಹಾಗೇನ ನಾನು ಫಸ್ಟೇ ಹುರಿದಿಟ್ಕೊಂಡ್ಬಿಟ್ಟಿದ್ದೆ. ಅದು ಏನು ಶಾರ್ಟ್ ಮಾಡಕ್ ನಂಗೆ ಟೈಮ್ ಸಿಗ್ಲಿಲ್ಲ ಅಂತೇಳಿ ನಾನು ಬೆಳಗ್ಗೆನೆ ಹುರಿದಿಟ್ಟಿದ್ದೆ. ಅಷ್ಟರಲ್ಲಿ ಪಾಪು ಎದ್ದ ಅಂತೇಳಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿಬಿಟ್ಟು ಸುಮ್ಮನೆ ಆದೆ. ಅಂಡ್ ಇವಾಗ ತಾನ್ವಿ ಬಂದಿದೆ, ಸ್ಕೂಲಿಂದ ಬಂದ್ಲು. ಸೊ ಇವಾಗ ಮತ್ತೆ ತಿರ್ಗಾ ಸ್ಟಾರ್ಟ್ ಮಾಡೋಣ ಅಂತೇಳಿ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ ಗೈಸ್, ನೋಡಿ ಇಷ್ಟು ರಾಗಿ ತಗೊಂಡಿದ್ದೀನಿ ಗೈಸ್. ಗೋಧಿನ ಹುರಿತಾ ಇದ್ದೀನಿ. ಈ ಗೋಧಿ ಬಂದು 1 kg ಇದೆ ಗೈಸ್. ಸ್ಲೋ ಫ್ಲೇಮಲ್ಲಿ ಹುರಿಬೇಕು ಗೈಸ್, ಜಾಸ್ತಿ ಹೈ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲೆಲ್ಲ ಇಟ್ಕೊಂಡ್ಬಿಡಿ ಗೈಸ್. ನೋಡಿ ಗೋಧಿ ಇಷ್ಟು ಹುರಿದಿದ್ದೀನಿ. ಒಂದು ಸ್ವಲ್ಪ ಸ್ಮೆಲ್ ಅಂದರೆ ಇದೇನಿದೆ ಘಮ ಅಂತ ಬರ್ತಾ ಇರುತ್ತೆ, ಅಲ್ಲಿವರೆಗೂ ಹುರಿದು ಸುರ್ಕೊಂಡಿದ್ದೀನಿ. ಇಷ್ಟು ಬಂದು ನಾನು ಕಡಲೆಕಾಳು ಹುರ್ಕೊಳ್ತಾ ಇದ್ದೀನಿ. ಕಡಲೆಕಾಳು ಬಂದು 1/2 kg ಇದೆ ಗೈಸ್. ಏನು ಅಂತಂದ್ರೆ ಒಂದ್ ಸ್ವಲ್ಪ ಫುಡ್ ಅಲ್ಲಿ ಸ್ವಲ್ಪ ಮೇಂಟೈನ್ ಮಾಡೋಣ ಅಂತ ಅನ್ಕೊಂಡು ಈ ತರ ಟ್ರೈ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ನಾನು ಮಾಡ್ತಿರೋದು ಮಕ್ಕಳಿಗೆ ಕೊಡಬಾರ್ದಾ ಅಂತಂದ್ರೆ ಹಂಗೇನಿಲ್ಲ, ಮಕ್ಳಿಗೂ ನಾವು ಕೊಡ್ಬೋದು. ಮತ್ತೆ ಗಂಜಿನೇ ಮಾಡ್ಕೊಂಡು ಕುಡಿಬೇಕಾ ಅಂದ್ರೆ ಏನು ಅಂಬ್ಲಿನೇ ಮಾಡ್ಕೊಂಡು ಕುಡಿಬೇಕಾ, ಬೇರೆ ಏನು ಮಾಡಕ್ಕಾಗಲ್ವಾ ಅಂತೆಲ್ಲ ಕೇಳಂಗಿದ್ರೆ ಇದರಲ್ಲಿ ನೀವೇನಾದ್ರು ಚಪಾತಿ ಮಾಡ್ಕೊಂತಿದ್ದೀರಾ ಅಂತಂದ್ರೆ ಆ ಹಸಿಟ್ಟಲ್ಲಿ ಇದೊಂದು ಸ್ವಲ್ಪ ಮಿಕ್ಸ್ ಮಾಡಿ ಈ ಪೌಡರ್ನ ನೀವು ಮಾಡ್ಕೊಂಡು ತಿನ್ಬೋದು. ಮತ್ತೆ ದೋಸೆ ಆಗಿ ಟ್ರೈ ಮಾಡ್ಬೋದು. ದೋಸೆ ಆಗಿ ಎಲ್ಲ ಸಕ್ಕತ್ತಾಗಿ ಬರುತ್ತೆ, ದೋಸೆ ಆಗಿ ಟ್ರೈ ಮಾಡ್ಬೋದು. ಮಕ್ಳಿಗೆ ಏನಾದ್ರು ದೋಸೆ ಆ ತರ ಏನು ದೋಸೆ ತಿಂತಾ ಇಲ್ಲ ಅಂತಂದ್ರೆ ಏನ್ ಮಾಡ್ತೀರಾ ಅಂತಂದ್ರೆ ಒಂದ್ ಸ್ವಲ್ಪ ನಾಟಿ ಬೆಲ್ಲ ಬರುತ್ತಲ್ಲ ಗೈಸ್, ಅದನ್ನ ಮಿಕ್ಸ್ ಮಾಡಿ ಮಕ್ಕಳಿಗೆ ಸ್ವೀಟ್ ದೋಸೆ ತರ ಮಾಡ್ಕೊಡ್ಬೋದು. ಮಕ್ಕಳು ತುಂಬಾನೇ ಚೆನ್ನಾಗಿ ತಿಂತಾರೆ. ಅದ್ರ ಜೊತೆ ಬೇಕಾದ್ರೆ ನೀವು ಸೈಡ್ ಅಲ್ಲಿ ಬನಾನಾ ಬೇಕಾದ್ರೆ ಇಟ್ಟು ಕೊಡ್ಬೋದು. ಮಕ್ಳು ತುಂಬಾನೇ ಹೆಲ್ದಿ, ಟೇಸ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಗೈಸ್. ಹಂಗೆ ಸುತ್ತಿ ಕೊನೆಗೆ ನನ್ನ ತಾನೇ ಬಂದ್ಬಿಟ್ಟ ಗೈಸ್. ಏನು ಗೋಧಿ ಒಂದೇ ಅಷ್ಟೇ ನಾನು ಹುರಿದಿದ್ದು, ಇನ್ನು ಕಡಲೆಕಾಳಿನೂ ಹಂಗೆ ಇದೆ, ಹುರಿತಾ ಇದ್ದೀನಿ. ಇನ್ನು ಸ್ಟಾರ್ಟ್ ಮಾಡಿ 1 minute ಆಗಿಲ್ಲ, ಆಗಲೇ ನೋಡಿ ಇಲ್ಲಿದ್ದಾನೆ. ಅದು ಏನು ತುಂಬಾ ಹೊತ್ತು ಸೈಲೆಂಟ್ ಆಗ್ತಾನೆ ಅಂತ ಅನ್ಕೊಂಬೇಡಿ, ಒಂದು ಮ್ಯಾನೇಜ್ ಮಾಡೋರ್ಗು ಇಲ್ಲ ಈ ತರ ಬೀಳ್ಸೋರ್ಗು ಸೈಲೆಂಟ್ ಆಗಿರ್ತಾನೆ ಅಷ್ಟೇ. ನೋಡಿದ್ರ ಯಾರು ಬೀಳ್ಸಿದ್ದು? ಪಂಪ್ಕಿನ್ ಸೀಡ್ಸ್ ಮತ್ತೆ ವಾಟರ್ ಮೆಲನ್ ಸೀಡ್ಸ್ ಮತ್ತೆ ಈ ತರ ಎಲ್ಲ ಆಡ್ ಮಾಡೋಣ ಅಂತ ಅನ್ಕೊಂಡು ಇದ್ದೆ. ನೋಡಿ ಎಷ್ಟು ಇದೆ ಈ ತರ ಸೀಡ್ಸ್ ಎಲ್ಲ ಆಡ್ ಮಾಡೋಣ ಅಂತ ಅನ್ಕೊಂಡೆ. ಬಟ್ ನನಗೆ ಇಲ್ಲೆಲ್ಲೂ ಸಿಗ್ಲಿಲ್ಲ ಗೈಸ್. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ತರೋಣ ಅನ್ನೋಷ್ಟೆಲ್ಲ ನಂಗೀಗ
ಪೇಷನ್ಸ್ ಇಲ್ಲ. ಪೇಷನ್ಸ್ ಇಲ್ಲ ಅನ್ನೋದಕ್ಕಿಂತ ಮೈಂಡ್ ಚೇಂಜ್ ಆಗ್ಬಿಡುತ್ತೆ ಗೈಸ್, ಅಲ್ಲಿ ಪಟ್ ಪಟ್ ಅಂತ ಮೈಂಡ್ ಚೇಂಜ್ ಆಗ್ಬಿಡುತ್ತೆ. ಸೊ ಮೈಂಡ್ ಇರೋದ್ರೇನೆ ಮಾಡ್ಕೊಂಡ್ಬಿಟ್ರೆ ನನಗೆ ಬೇಕಾದ್ರೆ ನೆಕ್ಸ್ಟ್ ಟೈಮ್ ಬೇಕಾದ್ರೆ ಮಾಡ್ಕೊಂಡ್ರೆ ನಡೆಯುತ್ತೆ. ಇವಾಗ ಸದ್ಯಕ್ಕೆ ಇದು ಈ ತರ ಮಾಡೋಣ ಅಂತ ಅಂದ್ಬಿಟ್ಟು ಈ ತರದ್ಕೆ ಮಾಡ್ತಾ ಇದ್ದೀನಿ. ಅಂಡ್ ಇವಾಗ ಏನೇನು ಅಂತಂದ್ರೆ ಇವನಿಗೆ ಸರಿ ಮಾಡಕ್ ಏನೇನು ಆಗ್ತಿದ್ನೋ ಅದೇನೆ, ಬಟ್ ಅದ್ರ ಜೊತೆಗೆ ಇನ್ನೊಂದು 5-6 ಐಟಮ್ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ, ಬೇರೆದೇನಿಲ್ಲ. ನೆಕ್ಸ್ಟ್ ಕಾಬೂಲ್ ಕಡಲೆ ಹಾಕೊಂಡಿದ್ದೀನಿ ಗೈಸ್, ಇದನ್ನು ಅರ್ಧ ಕೆಜಿನೇ. ನಾನು ಎಲ್ಲಾನು ಆಲ್ಮೋಸ್ಟ್ ಹಾಫ್ ಕೆಜಿನೇ ತಗೊಂಡಿದ್ದೀನಿ. ಗೋಧಿ ಮಾತ್ರ 1 ಕೆಜಿ ತಗೊಂಡಿದ್ದೀನಿ. ಇನ್ನೊಂದೇನು ಅಂತಂದ್ರೆ ಇದು ಉರಿಯೋ ಪ್ರಾಸೆಸ್ ಏನಿದೆ ತುಂಬಾನೇ ಸ್ಲೋ ಆಗುತ್ತೆ ಗೈಸ್. ನೀವು ಸ್ವಲ್ಪ ಪೇಷನ್ಸ್ ಇಂದ ಸ್ವಲ್ಪ ಕೂಲ್ ಆಗಿ ಹುರಿಬೇಕಾಗುತ್ತೆ ಅಷ್ಟೇನೆ. ಅಂಡ್ ಏನು ಅಂತಂದ್ರೆ ಫಾಸ್ಟ್ ಆಗಿ ಇಟ್ಟು ನಾವು ಕೆಲಸ ಬೇಗ ಬೇಗ ಆಗೋಗುತ್ತಲ್ಲ ಅಂತಂದ್ಬಿಟ್ಟು ಫಾಸ್ಟ್ ಆಗಿ ಇಟ್ಟು ಮಾಡಕ್ ಆಗಲ್ಲ. ಯಾಕಂತಂದ್ರೆ ನಾವು ಇದು ಅಟ್ಲೀಸ್ಟ್ ಒಂದು 2ರಿಂದ 2.5 ತಿಂಗಳು ನಾವು ಯೂಸ್ ಮಾಡ್ಬೇಕಂದ್ರೆ ಚೆನ್ನಾಗಿರ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಲೇಟ್ ಆದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನಕ್ಕೆ ಮಾಡಿ. ಅಂಡ್ ನಿಮ್ಗೆ ಸ್ಟೋರ್ ಮಾಡ್ಕೊಳ್ಳೋಕೆ ತುಂಬಾ ದಿವಸ ಬರುತ್ತೆ ಗೈಸ್. ನಾನು ನೆಕ್ಸ್ಟ್ ಬಂದು ಈ ಬೀನ್ಸ್ ತಗೊಂಡಿದ್ದೀನಿ. ಇದು ಏನ್ ಬೀನ್ಸ್ ಅಂತ ಗೊತ್ತಿಲ್ಲ, ಕಿಡ್ನಿ ಬೀನ್ಸ್ ಅಥವಾ ರೆಡ್ ಬೀನ್ಸಾ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಹೆಸರು. ಈ ಬೀನ್ಸ್ ತಗೊಂಡಿದ್ದೀನಿ ಗೈಸ್, ಅಷ್ಟು ಮಾತ್ರ ನಂಗೆ ಗೊತ್ತು. ನೆಕ್ಸ್ಟ್ ಒಂದು ಬಂದ ಪಿಳ್ಳೆ ಆಗ್ಲಿ. ನೆಕ್ಸ್ಟ್ ರಾಜ್ಮಾ ತಗೊಂಡಿದ್ದೀನಿ, ಒಂದು ಸ್ವಲ್ಪನೇ ತಗೊಂಡಿರೋದು ಗೈಸ್. ಇದು ಬಂದು ಮನೇಲೇ ಇತ್ತು, ಸೊ ಮನೇಲಿ ಇಷ್ಟ ಇದ್ದಿದ್ದು, ಸೊ ಅದಕ್ಕೆ ಇಷ್ಟು ತಗೊಂಡಿದ್ದೀನಿ. ಕಾಲಿ ಬಿ ಸೆಕ್ಷನ್ ಹೆಲ್ಪ್ ಬಂದವಳೆ ಗೈಸ್ ಇವಾಗ. ಯಾಕೆ ಅಂತಂದ್ರೆ ಇದು ಇವಾಗ ನನ್ನ ಹತ್ರ ಬಂತು, ಅದಕ್ಕೆ ಸ್ವಲ್ಪ ಕಡಲೆ ಬೀಜ ತಗೊಂಡಿದ್ದೀನಿ ಆಡ್ಸು. ನೆಕ್ಸ್ಟ್ ಅಳಸುಂಡೆ ಕಾಳು ಹಾಕಿದ್ದೀನಿ ಗೈಸ್, ಇದು ಹಾಫ್ ಕೆಜಿ ಇದೆ. ಮಾಡು. ಗೈಸ್ ನಾನು ನೆಕ್ಸ್ಟ್ ಹುರುಳಿಕಾಳು ತಗೊಂಡಿದ್ದೀನಿ, ಇದು ಹಾಫ್ ಕೆಜಿನೇ ಗೈಸ್. ಏನು ನಾನು ಅಂಗಡಿಯಿಂದ ತಂದಿರೋದೆಲ್ಲ ಹಾಫ್ ಕೆಜಿ, ಮನೇಲಿರೋದು ಏನಿತ್ತು ಕಾಳುಗಳು ಅದು ಮಾತ್ರ ಒಂದು ಸ್ವಲ್ಪ ಕಮ್ಮಿ ಇರುತ್ತೆ. ಏನು ಮಿಕ್ಕಿದೆಲ್ಲ ಹಾಫ್ ಕೆಜಿನೇ ಇರುತ್ತೆ ಗೈಸ್. ಇದು ಪೌಡರ್ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಮೊನ್ನೆ ಎಲ್ಲ ಒಂದು 4-3 ಡೇಸ್ ಬ್ಯಾಕ್ ಅನ್ಸುತ್ತೆ ಗೈಸ್, ನಾನು ಆವಾಗಲೇ ಹೋಗ್ಬಿಟ್ಟು ರೇಷನ್ ಎಲ್ಲ ನಾನು ಹೇಳ್ಬಿಟ್ಟು ನಾನು ಬಂದಿದ್ದೆ ಗೈಸ್. ಎಂತ ಅಂತಂದ್ರೆ ಫೋನ್ ಪೇ ವರ್ಕ್ ಆಗಿಲ್ಲ, ಅಮೌಂಟ್ ನಾನು ಕೊಡ್ಲಿಲ್ಲ. ಸೊ ಹಾಗೆ ಸರಿ ನಾನು ನಾಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಒಂದು 3 ಡೇಸ್ ಅಥವಾ 2 ಡೇಸ್ ನಾನು ಹೋಗ್ಲಿಲ್ಲ ಗೈಸ್, ಯಾಕಂದ್ರೆ ನನಗೆ ಸ್ವಲ್ಪ ಕೆಲಸ ಆಯ್ತು. ಸೊ ನನಗೆ ಆ ಕಡೆ ಹೋಗಕ್ಕಾಗ್ಲಿಲ್ಲ. ಓಕೆನಾ, ಅವಾಗ ನಾನು ಎಲ್ಲಾನು ಬರ್ದಿಟ್ಕೊಂಡು ಅದು ಬೇಕು ಇದು ಬೇಕು ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ. ಅಂಡ್ ಯಾವಾಗ ನೆಕ್ಸ್ಟ್ ಟೈಮ್ ಹೋದಾಗ ನಾನು ಹೋಗಿ ಕೇಳಿದೆ, ಅಂಕಲ್ ಕೊಡಿ ಅಂತ ಅಂದ್ರೆ, ಅಯ್ಯೋ ನೀನ್ ಬರಲ್ಲ ಅಂತೇಳಿ ಎಲ್ಲ ನಾವು ತಿರ್ಗಾ ಮತ್ತೆ ವಾಪಸ್ ಎಲ್ಲ ಅದಕ್ಕೆ ಹಾಕ್ಬಿಟ್ವಿ. ಇವಾಗ ಮತ್ತೆ ನೀನು ಹೇಳು ಏನೇನ್ ಬೇಕು ಅಂತ ಹೇಳಿ ಕೊಡ್ತೀನಿ ಅಂತಂದ್ರು. ನಾನು ಹೇಳ್ದೆ, ಎಷ್ಟು ಹೇಳ್ದೆ, 3/4 ಭಾಗ ಹೇಳ್ದೆ, 1/4 ಭಾಗ ಎಲ್ಲ ನಂಗೆ ಮರ್ತೋಯ್ತು. ಅದನ್ನು ನೆನ್ಪು ಮಾಡ್ಕೊಂಡು ಹೇಳಿದ್ದೀನಿ ಗೈಸ್. ಎಷ್ಟು ಕಷ್ಟ ಆಯ್ತು ಅಂದ್ರೆ ಅಷ್ಟು ಕಷ್ಟ ಆಯ್ತು. ಇಟ್ಸ್ ಓಕೆ, ಏನು ಮಾಡೋಕ್ಕಾಗಲ್ಲ. ಅಂಡ್ ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಥಿಂಕ್ ಮಾಡಿ ಏನೇನು ಬೇಕು ಅದೆಲ್ಲ ನೋಡಿ ಮಾಡೋಣ ಅಂತ ಅನ್ಕೊಂಡು ಸುಮ್ಮನೆ ಅದೇ. ಯಾಕಂದ್ರೆ ಈಗ ತುಂಬಾ ಗ್ಯಾಪ್ ಆಯ್ತು ಗೈಸ್. ಈಗ ಸಡನ್ ಆಗಿ ನನಗೂ ಏನಾದ್ರು ಒಂದು ಮಾಡು ಅಂತಂದ್ರೆ ನನ್ನ ಬಾಡಿಗೆ ಆಗಲ್ಲ. ಸ್ವಲ್ಪ ನಿಧಾನಕ್ಕೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಈ ತರ ಹೋಗೋಣ ಅಂತ ಅನ್ಕೊಂಡಿದೀನಿ ಗೈಸ್. ನಾನು ನೆಕ್ಸ್ಟ್ ವೈಟ್ ಅಳಸುಂಡೆ ಕಾಳು ತಗೊಂಡಿದ್ದೀನಿ. ನೆಕ್ಸ್ಟ್ ಹಾಫ್ ಕೆಜಿ ನಾನು ಸಜ್ಜೆ ತಗೊಂಡಿದ್ದೀನಿ ಗೈಸ್. ಇದು ಉರಿತಾ ಇದೀನಿ. ಯಪ್ಪ ಆಗ್ಲೇ 1.5 ಅವರ್ ಆಯ್ತು ಗೈಸ್, ಉರಿತಾನೆ ಇದೆ. ಯಾಕಂದ್ರೆ ಸ್ಲೋ ಇಟ್ಟು ನಾವು ಮಾಡ್ಬೇಕಲ್ವಾ, ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಅಲ್ಲ, ತುಂಬಾನೇ ಲೇಟ್ ಆಗುತ್ತೆ ಗೈಸ್. ಸ್ವಲ್ಪ ಪೇಷನ್ಸ್ ಇಂದ ಮಾಡಬೇಕು. ಆಗ್ಲೇ ಇದಿಷ್ಟ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತು ಬಂದ್ರೆ ಒಂದಿಷ್ಟ ಆಗ್ಬಿಡುತ್ತೆ ಅನ್ಸುತ್ತೆ ನನ್ನ ಪ್ರಕಾರ, ಗೊತ್ತಿಲ್ಲ, ನೋಡೋಣ ಎಷ್ಟಾಗುತ್ತೆ ಅಂತೇಳಿ. ಒಟ್ನಲ್ಲಿ ಇಷ್ಟು ತುಂಬಿದೆ. ಅಂಡ್ ಇದನ್ನ ಆರಕ್ಕೆ ಬಿಡಬೇಕು ಗೈಸ್. ಅದಕ್ಕೆ ನಾನು ಸ್ವಲ್ಪ ಅಗ್ಲುವಾಗಿರುವಂತ ಪಾತ್ರೆ ತಗೊಂಡಿದ್ದೀನಿ. ನಿಂತು ಕಾಲೇ ನೋವು ಬಂದ್ಬಿಟ್ಟಿದೆ ನನಗೆ. ಒಂದು 5 ಮಿನಿಟ್ಸ್ ನಾನು ಕೂತ್ಕೊಂಡಿದ್ದೆ, ಯಾಕಂದ್ರೆ ಪಾಪುಗೆ ಯಾವಾಗ ನಾನು ಫೀಡ್ ಮಾಡಬೇಕಿತ್ತು. ಸೊ ಅದಕ್ಕೆ ಪಾಪುನ ಕರ್ಕೊಂಡೋಗಿ ಫೀಡ್ ಮಾಡ್ಬಿಟ್ಟು ಮತ್ತೆ ತಿರ್ಗಾ ಬಂದಿಲ್ಲ ನಿಂತ್ಕೊಂಡಿದ್ದೀನಿ. ಅಂಡ್ ಪಾಪುನ ಸ್ವಲ್ಪ ಮೇಂಟೈನ್ ಮಾಡೋದು ಕಷ್ಟ ಆಗ್ತಿದೆ. ತಾನಿರೋದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ, ಅವಳ ಹತ್ರ ನೋಡೋಗ್ತಿದ್ದಾನೆ, ನನ್ನ ಹತ್ರ ನೋಡಿ ಬರ್ತಾ ಇದ್ದಾನೆ. ಇಬ್ರು ಹಿಂಗೆ ಮೇಂಟೈನ್ ಮಾಡ್ತಾ ಇದ್ದೀವಿ. ಅಂಡ್ ಎಸ್ ಇನ್ನು ಮಾಡಬೇಕು, ನೋಡೋಣ ಗೈಸ್ ಇನ್ನು ಎಷ್ಟೊತ್ತಾಗುತ್ತೆ ಅಂತೇಳಿ. ಆಗ್ಲೇ ಕಾಲೆಲ್ಲ ನೋಯ್ತಿದೆ ಗೈಸ್ ನನಗೆ. ನೆಕ್ಸ್ಟ್ ನಾನು ಹೆಸರು ಕಾಳು ತಗೊಂಡಿದ್ದೀನಿ.
ಇದು ಹಾಫ್ kg ಎಲ್ಲನೂ ಹಾಫ್ kgನ ಗೈಸ್. ಮನೇಲಿರೋಂಥ ಏನು ಕಾಳುಗಳು ಮಾತ್ರ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ಮಿಕ್ಕಿದ ಅಂಗಡಿಯಿಂದ ನಾನೇನು ತಂದೇನೆ ಅದೆಲ್ಲನೂ ಹಾಫ್ kg ಅಂತಾನೆ ತಂದಿದ್ದು. ಗೋಧಿ ಒಂದು ಬಿಟ್ಟು, ಗೋಧಿ ಮಾತ್ರ 1 kg. ಓಕೆ, ನಾನೆಲ್ಲನೂ ಹಾಫ್ kgನೇ. ನೆಕ್ಸ್ಟ್ ಬಂದು ನಾನು ಹೆಸರು ಕಾಳು ತೊಗೊಂಡಿದ್ದೀನಿ. ನೆಕ್ಸ್ಟ್ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಗೈಸ್. ನೆಕ್ಸ್ಟ್ ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಕಲರ್ ನೋಡಿ, ಅಪ್ಪಪ್ಪ ಕಲರ್ಗೆ ಬಿದ್ದೋಗ್ಬಿಡ್ಬೇಕು ಗೈಸ್. ಈ ಕಾಳು ನೋಡಿ ಸಕ್ಕತ್ತಾಗಿದೆ ಕಲರು. ಅಯ್ಯೋ, ನಂಗೆ ಹೊಟ್ಟೆ ಸಿತೈತೆ ಗೈಸ್. ಓಕೆ, ನೆಕ್ಸ್ಟು ನಾನು ಮೈಸೂರು ಬೇಳೆ ತೊಗೊಂಡಿದ್ದೀನಿ ಗೈಸ್. ನಾನಿದು ಏನು ಉರಿಯೋಕ್ಕೆ ನಾನು 2 ಗಂಟೆ ಸ್ಟಾರ್ಟ್ ಮಾಡಿದ್ದು. ಈಗ ಟೈಮ್ ನೋಡಿದ್ರೆ 3:45 ಆಗ್ತಾ ಇದೆ. ನೋಡಿ ಎಷ್ಟೊತ್ತಾಗ್ತಿದೆ, ಬಟ್ ಇಟ್ಸ್ ಓಕೆ. ಪಾಪುಗೆ ನಾನು ಸರಿ ಮಾಡ್ತಿದ್ನಲ್ಲ ಗೈಸ್, ಅವಾಗ ನಾನು ಇಷ್ಟೆಲ್ಲ ಟೈಮ್ ತೊಗೊತಾ ಇರಲಿಲ್ಲ. ಯಾಕೆ ಅಂತಂದ್ರೆ ಪಾಪುಗೆ ಮಾಡ್ತಿದ್ದೀನಿ ನಾನು ಸ್ವಲ್ಪನೇ ಮಾಡ್ತಾಯಿದ್ದೆ. ಒಂದು 15 ದಿವಸ ಇಲ್ಲ 20 ದಿವಸ ಆಗೋಷ್ಟು ಅಷ್ಟೇ ನಾನು ಮಾಡ್ತಿದ್ದು. ಮತ್ತೆ ತಿರ್ಗಾ ನಾನು ಅವಾಗ ಮಾಡ್ಕೊತಾ ಇದ್ದೆ. ಅವನಿಗೇನು ನಾನು ಜಾಸ್ತಿ ಮಾಡ್ತಾ ಇರಲಿಲ್ಲ. ಸ್ವಲ್ಪನೇ ಮಾಡ್ಕೊಂಡು ನಾನು ಮಾಡೋಣ ಅಂತ ಅನ್ಕೊಂಡು ಅದ್ರ ಪ್ಲಾನಲ್ಲಿದ್ದೆ. ಬಟ್ ಈ ಟೈಮ್ ಬಂದು ಏನು ಅಂತಂದರೆ ಕಂಪ್ಲೀಟಾಗಿ ಒಂದು 2 ರಿಂದ 3 ತಿಂಗಳಿಗೆ ಆಗೋಷ್ಟು ಆಗಲಿ ಅಂತೇಳಿ, ಅಂದರೆ ನನಗೆ, ನಮ್ಮ ಅಮ್ಮಂಗೆ, ನನ್ನ ತಂಗಿಗೆ 3 ಜನಕ್ಕೂ ಸೇರಿಸಿ ನಾನು ಮಾಡ್ತಾ ಇರೋದು. ಸೊ ಅದಕ್ಕೆ ಎಷ್ಟು ಲೇಟ್ ಆಗ್ತದೆ. ಆ್ಯಂಡ್ ಇನ್ನೊಂದು ಏನಂದ್ರೆ ಗೈಸ್, ಮೈಸೂರು ಬೇಳೆ ಹುರಿತಾ ಅದೇನು ಆರೆಂಜ್ ಕಲರ್ ಇದೆ, ಅದೆಲ್ಲ ಯೆಲ್ಲೋ ಕಲರ್ ಆಗ್ತದೆ. ಯಾಕಂತಂದ್ರೆ ನಂಗೆ ಗೊತ್ತಿಲ್ಲ. ಅಥವಾ ಇದು ಕಾಳಿರೋದೇ ಹಿಂಗೇನಾ, ಅಥವಾ ಇದು ಮಾತ್ರ ಹಿಂಗೆ ಆಗ್ತಿದ್ಯಾ ಗೊತ್ತಿಲ್ಲ ಗೈಸ್. ನೆಕ್ಸ್ಟ್ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ ಗೈಸ್. ಮತ್ತೆ ನೀವು ಇದಕ್ಕೆ ಜೋಳ ಎಲ್ಲ ಆ್ಯಡ್ ಮಾಡ್ಬೋದು. ನಾನು ಜೋಳ ಎಲ್ಲ ಆ್ಯಡ್ ಮಾಡಿಲ್ಲ. ಇತ್ತು ಅಂಗಡಿಲಿ, ಬಟ್ ನಾನು ತೊಗೊಂಡು ಬಂದಿಲ್ಲ. ನಿಮಗೆಲ್ಲ ಏನಾದ್ರು ಜೋಳ ಇಷ್ಟ ಆಯಿತು ಅಂದರೆ ಜೋಳ ಹಾಕಿ. ಆ್ಯಂಡ್ ಜೋಳ ಬಂದು ತುಂಬಾ ಒಳ್ಳೆಯದು ಗೈಸ್. ಆ್ಯಂಡ್ ಆ್ಯಡ್ ಮಾಡಿ. ಓಕೆನಾ, ನಾನು ಈ ಟೈಮ್ ಮಾತ್ರ ಆ್ಯಡ್ ಮಾಡಿಲ್ಲ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಆ್ಯಡ್ ಮಾಡ್ತೀನಿ, ನೀವು ಆ್ಯಡ್ ಮಾಡ್ಕೊಳ್ಳಿ ಗೈಸ್. ಓಕೆನಾ. ನೆಕ್ಸ್ಟ್ ಬಾದಾಮಿ ಹಾಕೊತಾ ಇದ್ದೀನಿ. ನಾನು ಡ್ರೈ ಫ್ರೂಟ್ಸ್ ಎಲ್ಲ ಮನೇಲೇ ಇರುತ್ತೆ ಅಂತ ಅನ್ಕೊಂಡು ನಾನೇನು ತಂದಿಲ್ಲ ಗೈಸ್. ಇನ್ನೇನು ಮನೇಲೇ ಇರುತ್ತಲ್ಲ, ಯಾಕೆ ಸುಮ್ಮನೆ ತಗೊಳ್ಳೋರು ಅಂತ ಅನ್ಕೊಂಡು ನಾನು ಹಂಗೆ ಬಂದ್ಬಿಟ್ಟಿದ್ದೀನಿ. ಬಟ್ ಮನೇಲೆಲ್ಲ ಖಾಲಿ ಆಗ್ಬಿಟ್ಟಿದೆ ಅಂತ ನಂಗೆ ಗೊತ್ತಿರಲಿಲ್ಲ ಮ್ಯಾಟ್ರು. ಬಾದಾಮಿ ಮಾತ್ರ ಒಂದು ಸ್ವಲ್ಪ ಇತ್ತು ಅಷ್ಟೇ. ಈಗ ಅದನ್ನೇ ಹಾಕ್ತಾ ಇದ್ದೀನಿ. ಏನು ಡ್ರೈ ಫ್ರೂಟ್ಸ್ ಬಂದು ಬಾದಾಮಿ, ಪಿಸ್ತಾ, ಮತ್ತೆ ಗೋಡಂಬಿ, ಮತ್ತೆ ವಾಲ್ನಟ್ ಇವೆಲ್ಲ ಹಾಕ್ಬೋದು ಗೈಸ್. ಬಟ್ ನಾನು ಹಾಕ್ತಾ ಇಲ್ಲ. ಯಾಕೆಂತಂದ್ರೆ ನಮ್ಮ ಮನೇಲಿ ಖಾಲಿ ಆಗ್ಬಿಟ್ಟಿದೆ. ಅದಕ್ಕೋಸ್ಕರ ನಿಮ್ಮ ಮನೇಲೆಲ್ಲ ಇತ್ತು ಅಂತಂದ್ರೆ, ಅಥವಾ ನೀವು ತಂದು ಬೇಕಾದ್ರು ನೀವು ಹಾಕೊಬೋದು. ಹಾಕೊಂಡ್ರೆ ತುಂಬಾನೇ ಒಳ್ಳೇದು. ಹಾಕೊಳ್ಳಿ, ಓಕೆ. ನಾನು ಮಿಸ್ ಮಾಡಬೇಡಿ. ಬಟ್ ನಾನು ಈ ಟೈಮ್ ಬಂದು ನಾನು ಮಿಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಟೈಮ್ ನಾನು ಮಿಸ್ ಮಾಡೋದಿಲ್ಲ. ಆ್ಯಂಡ್ ಡ್ರೈ ಫ್ರೂಟ್ಸು ಮತ್ತೆ ಏನು ಸೀಡ್ಸ್ ಇದೆ, ಏನು ಕಲ್ಲಂಗಡಿ ಸೀಡ್ಸು, ಮತ್ತೆ ಏನು ಕುಂಬಳಕಾಯಿ ಸೀಡ್ಸು, ಮತ್ತೆ ಸೂರ್ಯಕಾಂತಿ ಸೀಡ್ಸು, ಇವೆಲ್ಲನೂ ಮಿಸ್ ಮಾಡ್ತೀನಿ. ಹಾಕೊಳ್ಳಿ ಗೈಸ್, ತುಂಬಾನೇ ಒಳ್ಳೇದು. ಆ್ಯಂಡ್ ನಾನು ಈ ಸತಿ ಹಾಕ್ತಿಲ್ಲ ಗೈಸ್. ನಾನು ಹಾಕಿಲ್ಲ ಅಂತ ಅಂದ್ಬಿಟ್ಟು ನೀವು ಹಾಕ್ದೆ ಎಲ್ಲ ಇರಕ್ಕೆ ಹೋಗ್ಬೇಡಿ. ದಯವಿಟ್ಟು ಹಾಕಿ, ಓಕೆ. ನಾನು ನೆಕ್ಸ್ಟ್ ಟೈಮ್ ಪಕ್ಕ ನಾನು ಹಾಕ್ತೀನಿ. ಹಾಕುವಾಗ ನಾನು ನಿಮಗೆ ವಿಡಿಯೋಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಜೀರಿಗೆ ಹಾಕೊತಾ ಇದ್ದೀನಿ ಗೈಸ್. ಜೀರಿಗೆ ಹಾಕಿದ್ರೆ ಜೀರ್ನೆಲ್ಲ ಚೆನ್ನಾಗಾಗುತ್ತೆ. ಸೊ ಅದಕ್ಕೋಸ್ಕರ ಹಾಕೊತಾ ಇದ್ದೀನಿ. ನಿಮ್ಗೆ ಏನಾದ್ರು ಜೀರಿಗೆ ಇಷ್ಟ ಆಗಿಲ್ಲ ಅಂದರೆ ಒಣಶುಂಠಿ ಇರುತ್ತಲ್ಲ, ಅದನ್ನ ಬೇಕಾದ್ರೆ ನೀವು ಆ್ಯಡ್ ಮಾಡ್ಬೋದು. ನಾನು ಒಣಶುಂಠಿ ಆ್ಯಡ್ ಮಾಡ್ತಿಲ್ಲ, ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಜೀರಿಗೆ, ಮತ್ತು ಒಂದು ಸ್ವಲ್ಪ ಮೆಂತ್ಯ, ಮತ್ತು ಒಂದು ಸ್ವಲ್ಪ ಮೆಣಸು ಹಾಕಿದ್ದೀನಿ ಗೈಸ್. ಇಷ್ಟೇ, ಡನ್ ಗೈಸ. ನಾನು ಏನು ಮಾಡಿದೆ ಅಂತ ಎಲ್ಲ ಮಾಡಿಬಿಟ್ಟು ರೈಸ್ ಹಾಕೋದೇ ಮರ್ತೋಗ್ಬಿಟ್ಟಿದ್ದೆ ಗೈಸ್. ಇವಾಗ ರೈಸ್ನ ಹುರಿಯಕ್ಕೆ ಇಟ್ಟಿದ್ದೀನಿ. ಇದು ಬಂದು ಕುಸ್ಲಕ್ಕಿ ಗೈಸ್. ಈಗ ಕಾಳು, ರಾಗಿ ಅದೆಲ್ಲ ಏನಿದೆ ಕ್ಲೀನಾಗಿ ಆರಿದೆ. ಕಂಪ್ಲೀಟಾಗಿ ಕೂಲ್ ಆಗಿದೆ ಗೈಸ್. ಎಲ್ಲ ಮಿಕ್ಸ್ ಮಾಡಿಟ್ಟಿದ್ದೀನಿ. ಓಕೆ, ಈಗ ಅಕ್ಕಿ ಆದಮೇಲೆ ಹೋಗಿ ಮಿಲ್ಲಿಗೆ ಹಾಕ್ಸ್ಕೊಂಬರೋಣ. ಗೈಸ್, ಇದು ಮಿಲ್ಲಿಗೆ ಹಾಕೊಂಡು ಬಂದಿದ್ದೀವಿ. ಎಷ್ಟು ನೈಸಾಗಿ ಪೌಡ್ರ್ ಆಗಿದೆ. ಇದ್ರ ತುಂಬ ತುಂಬಿ ಇದು ಮಿಕ್ಸ್ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ಚೆಲ್ಲಾಕಿದ್ದೀನಿ. ಆಮೇಲೆ ಈ ಕವರಲ್ಲಿ ಇಷ್ಟು ತುಂಬಿದೆ ನೋಡಿ ಗೈಸ್. ಓಕೆ, ನೋಡಿದ್ರಲ್ಲ ಒಂದು ಹೆಲ್ತಿ ಆಗಿರೋವಂಥ ಪೌಡರ್ ಹೇಗೆ ಮಾಡೋದು ಅಂತೇಳಿ. ಇಷ್ಟನ್ನ ಗೈಸ್ ಇವತ್ತಿನ ವಿಡಿಯೋ ಬಂದು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.